ಇದು ಗ್ರೇಟರ್ ಬೆಂಗಳೂರಲ್ಲ, ಇದು ಗುಂಡಿ ಬೆಂಗಳೂರು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ವಿಧಾನಸೌಧದ ಕೂಗಳತೆ ದೂರದಲ್ಲಿ ಗುಂಡಿ ಇರೋದ್ರ ಬಗ್ಗೆ ನಾವು ತೋರಿಸಿದ್ವಿ. ಈಗ ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ ಕೇಳಿದ್ರೆ ಗುಂಡಿಮಯ, ಗುಂಡೆಯಲ್ಲಿ ರಸ್ತೆಯನ್ನ ಹುಡುಕುವಂತಹ ಪರಿಸ್ಥಿತಿ. ಗುಂಡಿಯಲ್ಲಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲೇ ಡೆಡ್ಲಿ ಗುಂಡಿ ರಸ್ತೆಗಳು. ಎಸ್ಪಿ ರೋಡ್ನಲ್ಲಿ ಕುಸಿದಿರುವ ಮ್ಯಾನ್ ಹೋಲ್. ಜಿಬಿಎ ನಿರ್ಲಕ್ಷ್ಯಕ್ಕೆ ಟ್ರಾಫಿಕ್ ಪೊಲೀಸರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಅವರು ಏನ್ ಮಾಡ್ತಾರೆ? ಟ್ರಾಫಿಕ್ ಕಂಟ್ರೋಲ್ ಮಾಡೋದ, ಗುಂಡಿ ಮುಚ್ಚೋದ? ಮ್ಯಾನ್ ಹೋಲ್ ಸುತ್ತ ಸಿಮೆಂಟ್ ಇಟ್ಟಿಗೆ ಬ್ಯಾರಿಕೇಡ್ ಹಾಕಿ ಯಾರು ಬಿದ್ದು ಸಾಯ್ಬೇಡ್ರಪ್ಪ ಅಂತ ಹೇಳಿ ಪಾಪ ಅವರು ಜಾಗ್ರತೆ ಮಾಡ್ತಾ ಇದ್ದಾರೆ. ನಿತ್ಯ ವಾಹನ ಸವಾರರು ನರಕ ಯಾತನೆ ಹೇಳೋದು ಬೇಡ ಬಿಡಿ ಪರಿಸ್ಥಿತಿ ಅಂತೂ ಬೆಂಗಳೂರಿನಲ್ಲಿ. ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತ ರಸ್ತೆ ಇದು. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಎಷ್ಟು ಜನ ಸತ್ರು ಗೊತ್ತಾ ನಿಮ್ಗೆ? ಟ್ರಾಫಿಕ್ ಪೊಲೀಸರು ಇಲ್ಲಿ ಬರಬೇಡಿ, ಇಲ್ಲಿ ಗುಂಡಿದೆ ಅಂತೇಳಿ ಹೇಳೋದೇ ಕೆಲಸ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡೋದ, ಬ್ಯಾರಿಕೇಡ್ ಹಾಕಿ ಹೊಂಡ ಮುಚ್ಚಿ ಇಲ್ಲಿ ಬರಬೇಡಿ ಅಂತ ಹೇಳೋದ. ಏನ್ ಮಾಡ್ತಾರೆ ಅವರು ಅದ್ರ ಪಾಪ. ಹಾಗಾದ್ರೆ ಗುಂಡಿ ಮುಕ್ತ ರಸ್ತೆ ಬಗ್ಗೆ ಜನ ಹೆಂಗ್ ರೊಚ್ಚಿಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ. ಮಾತಾಡಿದ್ದಾರೆ, ಜನ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಎರಡನೇ ಇಲ್ಲ ಮೂರನೇ ಅತಿ ದೊಡ್ಡ ಟ್ಯಾಕ್ಸ್ ಕಲೆಕ್ಷನ್ ಸಿಟಿ ಆಗಿದೆ. ಈ ಟ್ಯಾಕ್ಸ್ ಕಲೆಕ್ಷನ್ ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಸರ್ಕಾರ ಇವತ್ತವರೆಗೂ ಯಾವುದೇ ಒಂದು ರೂಪರೇಷೆಗಳು ಮಾಡಿಲ್ಲ. ರೋಡ್ಗಳು ನೋಡಿದ್ರೆ ಎಷ್ಟು ಅಧ್ವಾನ ಆಗಿದೆ ಅಂದ್ರೆ, ಇಂಟರ್ನ್ಯಾಷನಲ್ ಸಿಟಿ ಅಂತೀವಿ ಬೆಂಗಳೂರಿನ, ಒಂದು ಗಾರ್ಡನ್ ಸಿಟಿ ಮತ್ತೆ ಒಂದು ಐಟಿ ಸಿಟಿ ಆಗಿರೋ ಈ ಬೆಂಗಳೂರು ಇವತ್ತು ರೋಡ್ ಇಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಕಾಳಜಿ ತೋರಿಸ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷದವರೇ ಆಗ್ಲಿ, ಸರ್ಕಾರಿ ಅಧಿಕಾರಿಗಳೇ ಆಗ್ಲಿ, ಪ್ರತಿ ಸರಿನೂ ಟಿವಿ ನ್ಯೂಸ್ ನೋಡಿದಾಗ ಈಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂದ್ಬಿಟ್ಟು ಒಂದಲ್ಲ ಒಂದು ಒಳ್ಳೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ ನಮಸ್ತೆ, ನಾನು ಇದೇ ರೋಡಲ್ಲಿ ಡೈಲಿ ಓಡಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ರಾತ್ರಿ ಮಧ್ಯಾಹ್ನ ನಾವು ಇಲ್ಲೇ ಎಸ್ ಪಿ ರೋಡಲ್ಲೇ ಬಿಸ್ನೆಸ್ ಮಾಡ್ತೀವಿ. ನಮ್ ಸ್ಥಿತಿ ಬೇಡ. ಇಲ್ಲಿ ಎಲ್ಲರೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿದೆ. ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಸ್ಲೋ ಆಗ್ತಿದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಗುಂಡಿ ಬಿದ್ದಿದೆ, ಇಲ್ಲಿ ಹಳ್ಳ ಇದೆ, ಯಾರು ಒಬ್ರು ತಿರುಗಿ ನೋಡಲ್ಲ. ಇಲ್ಲೇ ಟೌನ್ ಹಾಲ್ ಕೂಡ ಇದೆ. ಇಂಥ ಮೈನ್ ರೋಡ್ ಇದು, ಸಿಟಿ ಮಾರ್ಕೆಟ್. ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ, ಡೈಲಿ ವ್ಯಾಪಾರಗಳು. ಈ ಎಸ್ ಪಿ ರೋಡ್ ಸುತ್ತಲೂ 2,000 ಕೋಟಿ ವ್ಯಾಪಾರ ಆಗುತ್ತೆ ಪ್ರತಿ ತಿಂಗಳು. ಆದ್ರೆ ರೋಡ್ ನೋಡಿ ಹೆಂಗಿದೆ ಇಲ್ಲಿ. ಏನ್ ಮಾಡ್ತಿದೆ ಸರ್ಕಾರ? ಟ್ಯಾಕ್ಸ್ ತಗೊಳಲ್ವಾ? ಎಲ್ಲರ ಹತ್ರನು ವಸೂಲಿ ಮಾಡ್ತಿರೋ ಟ್ಯಾಕ್ಸ್. ಅಂಗಡಿಗೆ ಹೋಗಿ ಎಲ್ಲ ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ. ಪೊಲೀಸರು ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒನ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ, ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ. ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತಹ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ ಎಸ್ ಪಿ ರೋಡ್. ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಎಸಿ ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸಿದಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಆವಾಗಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬಹುದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿದ್ದಾವೆ, ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರಲ್ಲ, ಇದು ಗುಂಡಿ ಬೆಂಗಳೂರು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ವಿಧಾನಸೌಧದ ಕೂಗಳತೆ ದೂರದಲ್ಲಿ ಗುಂಡಿ ಇರೋದ್ರ ಬಗ್ಗೆ ನಾವು ತೋರಿಸಿದ್ವಿ. ಈಗ ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ ಕೇಳಿದ್ರೆ ಗುಂಡಿಮಯ, ಗುಂಡೆಯಲ್ಲಿ ರಸ್ತೆಯನ್ನ ಹುಡುಕುವಂತಹ ಪರಿಸ್ಥಿತಿ. ಗುಂಡಿಯಲ್ಲಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲೇ ಡೆಡ್ಲಿ ಗುಂಡಿ ರಸ್ತೆಗಳು. ಎಸ್ಪಿ ರೋಡ್ನಲ್ಲಿ ಕುಸಿದಿರುವ ಮ್ಯಾನ್ ಹೋಲ್. ಜಿಬಿಎ ನಿರ್ಲಕ್ಷ್ಯಕ್ಕೆ ಟ್ರಾಫಿಕ್ ಪೊಲೀಸರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಅವರು ಏನ್ ಮಾಡ್ತಾರೆ?
ಟ್ರಾಫಿಕ್ ಕಂಟ್ರೋಲ್ ಮಾಡೋದ, ಗುಂಡಿ ಮುಚ್ಚೋದ? ಮ್ಯಾನ್ ಹೋಲ್ ಸುತ್ತ ಸಿಮೆಂಟ್ ಇಟ್ಟಿಗೆ ಬ್ಯಾರಿಕೇಡ್ ಹಾಕಿ ಯಾರು ಬಿದ್ದು ಸಾಯ್ಬೇಡ್ರಪ್ಪ ಅಂತ ಹೇಳಿ ಪಾಪ ಅವರು ಜಾಗ್ರತೆ ಮಾಡ್ತಾ ಇದ್ದಾರೆ. ನಿತ್ಯ ವಾಹನ ಸವಾರರು ನರಕ ಯಾತನೆ ಹೇಳೋದು ಬೇಡ ಬಿಡಿ ಪರಿಸ್ಥಿತಿ ಅಂತೂ ಬೆಂಗಳೂರಿನಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತ ರಸ್ತೆ ಇದು. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಎಷ್ಟು ಜನ ಸತ್ರು ಗೊತ್ತಾ ನಿಮ್ಗೆ? ಟ್ರಾಫಿಕ್ ಪೊಲೀಸರು ಇಲ್ಲಿ ಬರಬೇಡಿ, ಇಲ್ಲಿ ಗುಂಡಿದೆ ಅಂತೇಳಿ ಹೇಳೋದೇ ಕೆಲಸ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡೋದ, ಬ್ಯಾರಿಕೇಡ್ ಹಾಕಿ ಹೊಂಡ ಮುಚ್ಚಿ ಇಲ್ಲಿ ಬರಬೇಡಿ ಅಂತ ಹೇಳೋದ, ಏನ್ ಮಾಡ್ತಾರೆ ಅವರು ಅದ್ರ ಪಾಪ. ಹಾಗಾದ್ರೆ ಗುಂಡಿ ಮುಕ್ತ ರಸ್ತೆ ಬಗ್ಗೆ ಜನ ಹೆಂಗ್ ರೊಚ್ಚಿಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ. ಮಾತಾಡಿದ್ದಾರೆ, ಜನ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಎರಡನೇ ಇಲ್ಲ ಮೂರನೇ ಅತಿ ದೊಡ್ಡ ಟ್ಯಾಕ್ಸ್ ಕಲೆಕ್ಷನ್ ಸಿಟಿ ಆಗಿದೆ. ಈ ಟ್ಯಾಕ್ಸ್ ಕಲೆಕ್ಷನ್ ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಸರ್ಕಾರ ಇವತ್ತವರೆಗೂ ಯಾವುದೇ ಒಂದು ರೂಪರೇಷೆಗಳು ಮಾಡಿಲ್ಲ. ರೋಡ್ಗಳು ನೋಡಿದ್ರೆ ಎಷ್ಟು ಅಧ್ವಾನ ಆಗಿದೆ ಅಂದ್ರೆ, ಇಂಟರ್ನ್ಯಾಷನಲ್ ಸಿಟಿ ಅಂತೀವಿ ಬೆಂಗಳೂರಿನ, ಒಂದು ಗಾರ್ಡನ್ ಸಿಟಿ ಮತ್ತೆ ಒಂದು ಐಟಿ ಸಿಟಿ ಆಗಿರೋ ಈ ಬೆಂಗಳೂರು ಇವತ್ತು ರೋಡ್ ಇಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಕಾಳಜಿ ತೋರಿಸ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷದವರೇ ಆಗ್ಲಿ, ಸರ್ಕಾರಿ ಅಧಿಕಾರಿಗಳೇ ಆಗ್ಲಿ, ಪ್ರತಿ ಸರಿನೂ ಟಿವಿ ನ್ಯೂಸ್ ನೋಡಿದಾಗ ಈಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅನ್ಬಿಟ್ಟು ಒಂದಲ್ಲ ಒಂದು ಒಳ್ಳೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ ನಮಸ್ತೆ, ನಾನು ಇದೇ ರೋಡಲ್ಲಿ ಡೈಲಿ ಓಡಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ರಾತ್ರಿ ಮಧ್ಯಾಹ್ನ ನಾವು ಇಲ್ಲೇ SP ರೋಡಲ್ಲಿ ಬಿಸ್ನೆಸ್ ಮಾಡ್ತೀವಿ. ನಮ್ ಸಿಟಿ ಬೇಡ, ಇಲ್ಲಿ ಎಲ್ಲರೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿದೆ. ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಸ್ಲೋ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಗುಂಡಿ ಬಿದ್ದಿದೆ, ಇಲ್ಲಿ ಹಳ್ಳ ಇದೆ, ಯಾರು ಒಬ್ರು ತಿರುಗಿ ನೋಡಲ್ಲ. ಇಲ್ಲೇ ಟೌನ್ ಹಾಲ್ ಕೂಡ ಇದೆ. ಇಂತ ಮೈನ್ ರೋಡ್ ಇದು, ಸಿಟಿ ಮಾರ್ಕೆಟ್, ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ, ಡೈಲಿ ವ್ಯಾಪಾರಗಳು. ಈ SP ರೋಡ್ ಸುತ್ತಲೂ 2,000 ಕೋಟಿ ವ್ಯಾಪಾರ ಆಗುತ್ತೆ ಪ್ರತಿ ತಿಂಗಳು. ಆದ್ರೆ ರೋಡ್ ನೋಡಿ ಹೆಂಗಿದೆ ಇಲ್ಲಿ. ಏನ್ ಮಾಡ್ತಿದೆ ಸರ್ಕಾರ? ಟ್ಯಾಕ್ಸ್ ತಗೊಳ್ಳಲ್ವಾ? ಎಲ್ಲರ ಹತ್ರನು ವಸೂಲಿ ಮಾಡ್ತಿರೋ ಟ್ಯಾಕ್ಸ್. ಅಂಗಡಿಗೆ ಹೋಗಿ ಎಲ್ಲ ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ ಪೊಲೀಸರು. ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒಂದ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ, ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತಹ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ SP ರೋಡ್. ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು AC ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸ್ತಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಅವಾಗ್ಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬಹುದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿವೆ, ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೇವೆ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.